ಮಗ ಹೇಗಿದ್ದೀರಾ? ನಿಮ್ಮ ರವಿ ನೀವು ನೋಡ್ತಾ ಇದ್ದೀರಾ ರವಿ ಬ್ಲಾಗ್ಸ್ ನೆಲಮಂಗಲ. ಗುರು ಏನ್ ಗುರು ರಾಯ್ ಇಂತ ರೋದ್ನ ಇರ್ತವನೆ, ಇಂತಿಂತ ಸ್ಟೇಟ್ಮೆಂಟ್ ಎಲ್ಲ ಪಾಸ್ ಮಾಡ್ತವ್ರೆ. ಅದರಲ್ಲೂ ನಮ್ಮ RCB CSK ನ ಸೋಲಿಸಿ ಸೆಲೆಬ್ರೇಷನ್ ಮಾಡಿದ್ಕೊಂಡು ಅದಕ್ಕೂ ಅವ್ರ ಕಡೆ ಬೆಂಕಿ ಇಟ್ಕೊಂಡ್ಬಿಟ್ಟವ್ರೆ ಅಂತ ಹೇಳ್ಬೋದು. ರಾಯ್ಡು ಒಂದ್ ಕಡೆ ನಮ್ಮ ಬೆಂಗಳೂರಿಯನ್ಸ್ ಫ್ಯಾನ್ಸ್ ಗೊತ್ತಲ್ಲ ರೋದ್ ಇಕ್ಕದು ಯಾವ ಥರ ಇರ್ತಾರೆ ಅಂದ್ಬಿಟ್ಟು, CSK ಅವ್ರಿಗಂತೂ ಭಯಂಕರವಾಗಿ ರೋದ್ ಇಕ್ಬಿಟ್ಟವ್ರೆ. ಒಂದ್ ಕಡೆ ಈ ಥರ ರೋದ್ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ರಾಯ್ಡು ತಡ್ಕೊಳಕ್ಕಾಗದೆ ಉರಿಗೆ ಒಂದು ಸ್ಟೇಟ್ಮೆಂಟ್ ಬೇರೆ ಕೊಟ್ಬಿಡೋರು. ಅದೇನಂತಂದ್ರೆ ನಮ್ಮ RCB ಅವರು ಗಲ್ಲಿಯಲ್ಲೂ ಸೆಲೆಬ್ರೇಷನ್ ಮಾಡ್ತಾವ್ರೆ. ಅವ್ರಿಗೆ ಒಂದ್ ಕಡೆ ನಮ್ಮ CSK ಒಂದು ಟ್ರೋಫಿನಾದ್ರೂ ಕೊಡಿಸಿದ್ರು, ಅದನ್ನ ಹಿಡ್ಕೊಂಡಾದ್ರೂ ಸೆಲೆಬ್ರೇಟ್ ಮಾಡಲಿ ಅಂತ ಬೇರೆ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟವ್ರು. ಅದಕ್ಕೆ ವಿರುದ್ಧವಾಗಿ ನಮ್ಮ ವರುಣ್ ಆ್ಯರನ್ ಅವರು ಒಂದು ನಗ್ತಾ ಹೇಳಿದ್ದಾರೆ. ಏನಂತಂದ್ರೆ RCB CSK ಮೇಲೆ ಗೆದ್ದಿರೋದು ರಾಯ್ಡ್ ತಡ್ಕೊಳಕ್ಕಾಗಿಲ್ಲ, ಉರಿ ಜಾಸ್ತಿ ಆಗ್ಬಿಟ್ಟಿದೆ, ಅದಕ್ಕೆ ಈ ಥರ ಸ್ಟೇಟ್ಮೆಂಟ್ ಕೊಡ್ತಾವ್ರೆ ಅಂತ ಒಂದ್ ಕಡೆ ನಗ್ತಾ ಅವ್ರಿಗೆ ತಿರುಗಿ ಏಟು ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಒಂದ್ ಕಡೆ ರಾಯ್ಡ್ ಈ ಥರ ಎಷ್ಟೇ ಆಗಲಿ CSK ಪ್ಲೇಯರ್ ಅಲ್ವಾ, ಉರಿ ಇದ್ದೇ ಇರುತ್ತೆ ಅಂತ ಫೀಲ್ ಆಗೇ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನು ರಾಯ್ಡು ಯಾಕೆ ಆ ಥರ ಮಾತಾಡಿದ್ರು ಅಂತ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಂತಂದರೆ ಕ್ರಿಸ್ ಗೇಲ್ ಅವರು ಮತ್ತೆ RCB ಆಡ್ತಾರಂತೆ ಗುರು. ಮತ್ತೆ ಒಂದು ಮೊನ್ನೆ ಪ್ಲೇ ಆಫ್ ಮ್ಯಾಚಲ್ಲಿ ಗೊತ್ತಲ್ಲ ಬಂದಿರೋ ನಮ್ಮ ಕ್ರಿಸ್ ಗೇಲ್ ಅವರು ಬಂದ್ಬಿಟ್ಟು ಒಬ್ಬರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿದ್ರೆ ಕರ್ಕೊಂಡ್ಬಿಟ್ರೆ ಅವರು ಬಂದ್ಬಿಡ್ತೀನಿ, ಜೆರ್ಸಿ ಕರೆಕ್ಟಾಗಿ ಫಿಟ್ ಆಗ್ತದೆ ನನಗೆ ಅಂತೇಳಿ ಒಂದು ಬಿಗ್ ಸ್ಟೇಟ್ಮೆಂಟ್ ಬೇರೆ ಕೊಟ್ಟೋಗ್ಬಿಡಿದ್ರು. ಬಾಬಾ ಇರಲಿ ನಮ್ಮ RCB ಕಡೆ ಆಡ್ಬಿಡು ಅಂತ ಒಂದು ಕಡೆ ಅಭಿಮಾನಿಗಳು ಕೇಳ್ಕೊಂತ ಇರ್ತಾರೆ. ಸೊ ಇದಾಗಿತ್ತು ಇವತ್ತು ಅಪ್ಡೇಟ್. ನೋಡ್ತಾ ಇರಿ, ಸಿಗೋಣ ಮುಂದಿನ ಬಾಯ್.